ಸ್ನೇಹಿತರೆ ನಮಸ್ಕಾರ. ಒಂದು ಕಾಲದ ಆತ್ಮೀಯ ಸ್ನೇಹಿತರು ಉಮಾಪತಿ ಮತ್ತು ದರ್ಶನ್ ಅವರು. ದರ್ಶನ್ ಅವರ ಸಿನಿಮಾಗಳನ್ನು ಯಾವಾಗ ಉಮಾಪತಿ ನಿರ್ಮಾಣ ಮಾಡ್ತಿದ್ರೋ ಆಗ ಉಮಾಪತಿಯನ್ನು ತುಂಬ ಆತ್ಮೀಯವಾಗಿ ನೋಡಿದಂಥವ್ರು ದರ್ಶನ್. ಆದರೆ ದರ್ಶನ್ ಅವರ ಚೆಕ್ ಮಿಸ್ಯೂಸ್ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಅದಾದ ಬಳಿಕ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ದರ್ಶನ್ ಅವರ ನಡುವೆ ದೊಡ್ಡ ಮಟ್ಟದ ಒಂದು ವಾಗ್ಯುದ್ಧವು ಕೂಡ ನಡೀತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಈ ಪ್ರಕರಣ ಹೋಗಿ ಬಂತು. ಇದಾದ ಬಳಿಕ ಅವರಿಗೆ ಇವರಿಗೆ ಅವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು. ಒಂದಷ್ಟು ವಾರ್ನಿಂಗ್ಗಳನ್ನು ಕೂಡ ಕೊಟ್ಟಿದ್ದರು. ಅಷ್ಟು ಮಾತ್ರವಲ್ಲ, ವೇದಿಕೆಯ ಮೇಲೂ ಕೂಡ ದರ್ಶನ್ ವಾರ್ನಿಂಗನ್ನು ಕೊಟ್ಟಿದ್ದರು. ಇದಾಗಿ ಕೆಲವೇ ದಿನಗಳಲ್ಲಿ ದರ್ಶನ್ ಜೈಲು ಸೇರುವಂಥ ಪರಿಸ್ಥಿತಿ ಬಂದಿದ್ದು ಮಾತ್ರ ದುರಂತ. ದರ್ಶನ್ ಜೈಲಿಗೆ ಹೋಗಿದ್ದು ಒಂದು ರೀತಿಯಲ್ಲಿ ಉಮಾಪತಿಗೆ ಹಾಲು ಕುಡಿದಷ್ಟೇ ಸಂತೋಷ ಆಗಿತ್ತು. ಉಮಾಪತಿ ಶ್ರೀನಿವಾಸ್ ವಿರುದ್ಧ ದರ್ಶನ್ ಕಿಡಿಕಾರಿದಂಥ ಪರಿಯನ್ನು ಅವತ್ತು ನೋಡಿದವರಿಗೆ ಎಂಥವರಿಗಾದರೂ ಕೂಡ ಅಚ್ಚರಿಯಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ದರ್ಶನ್ ಅವರು ಈ ಪರಿ ಕಿತ್ತಾಡೋದಕ್ಕೆ ಕಾರಣವಾಯ್ತಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕ್ವಶನ್ ಮಾರ್ಕ್ನಲ್ಲೇ ನೋಡಿದರು. ಇನ್ಫ್ಯಾಕ್ಟು ಇವರ ಈ ದ್ವೇಷಕ್ಕೆ ದರ್ಶನ್ ಜೊತೆಗಿರುವಂತಹ ಕೆಲವೊಂದಷ್ಟು ಜನ ಕಿಡಿಗೇಡಿಗಳೇ ಕಾರಣ ಅನ್ನೋದನ್ನು ಕೂಡ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರು ಹೊತ್ತಿಸಿದಂಥ ಬೆಂಕಿ ಇವತ್ತಿಗೂ ಕೂಡ ಜ್ವಾಲೆಯಾಗಿ ಉರಿತಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅಸಲಿಗೆ ದರ್ಶನ್ಗೆ ಉಮಾಪತಿ ಶ್ರೀನಿವಾಸ್ ಗೌಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಕೂಡ ಉಮಾಪತಿ ಶ್ರೀನಿವಾಸ್ ಗೌಡಗೆ ಎಲ್ಲ ರೀತಿಯಾದಂತಹ ಸಹಾಯಗಳನ್ನು ಕೂಡ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಇವರಿಬ್ಬರ ಈ ಸ್ನೇಹ ಗಟ್ಟಿಯಾಗಿ ಇರದೆ ಒಂದೇ ವರ್ಷದಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಸರ್ವನಾಶ ಆಗುವಂತೆ ಆಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಮೂಡ್ತಾ ಇದೆ. ಈ ನಡುವೆ ದರ್ಶನ್ ಜೈಲಿಗೆ ಹೋಗಿ ಹೊರಗಡೆ ಬಂದ ಬಳಿಕ ಈಗ ಮತ್ತೆ ಉಮಾಪತಿಯವರು ದರ್ಶನ್ ಬಗ್ಗೆ ಮಾತನಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಮತ್ತು ಇದು ಎಲ್ಲೋ ಒಂದು ಕಡೆ ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಯಾಕೆ ಮತ್ತು ಹೇಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ನಟ ದರ್ಶನ್ ಆತ್ಮೀಯ ಗೆಳೆಯರಾಗಿದ್ದವರು. ಒಟ್ಟಿಗೆ ಹಿಟ್ ಸಿನಿಮಾಗಳನ್ನು ಸಹ ಮಾಡಿದರು. ಆದರೆ ಆ ನಂತರ ಉಮಾಪತಿ ವಿರುದ್ಧ ದರ್ಶನ್ ವಂಚನೆ ಆರೋಪವನ್ನು ಮಾಡಿದರು. ಆದರೆ ಆ ಬಳಿಕ ಉಮಾಪತಿಯದ್ದೇನೂ ಕೂಡ ತಪ್ಪಿಲ್ಲ ಅನ್ನೋದು ಸಾಬೀತಾಯಿತು. ಬಟ್ ಇಷ್ಟೆಲ್ಲ ಆದರೂ ಕೂಡ ಉಮಾಪತಿ ಮತ್ತು ದರ್ಶನ್ ನಡುವೆ ಸಂಬಂಧ ಮಾತ್ರ ಹಳಸಿ ಹೋಗಿ ಆಗಿತ್ತು. ಪರಸ್ಪರ ಇವರ ಮೇಲೆ ಅವರು, ಇವ್ರ ಮೇಲೆ ಇವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಬಂದರು. ಒಂದು ಹಂತದಲ್ಲಂತೂ ಇಬ್ಬರೂ ಸಹ ಬೈಕ್ ರ್ಯಾಲಿ ಮೂಲಕ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದರು. ಆದರೆ ಪೊಲೀಸರು ಮಧ್ಯಪ್ರವೇಶಿಸಿ ಇದೀಗ ಉಮಾಪತಿ ಗೌಡ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಬಗ್ಗೆ ಆಡಿರುವಂಥ ಮಾತು ಮತ್ತು ದರ್ಶನ್ ಉಮಾಪತಿಗೆ ಎಚ್ಚರಿಕೆಯನ್ನು ನೀಡಿದ್ರ ಅನ್ನುವಂಥ ಅನುಮಾನಗಳನ್ನು ಹುಟ್ಟುವಂತೆ ಆಡಿದಂಥ ಮಾತುಗಳು ಭಾರಿ ಚರ್ಚೆಯ ಕೇಂದ್ರ ಬಿಂದುಗಳಾಗಿದ್ದಾವೆ. ಒಕ್ಕಲಿಗರ ಸಂಘದ ಸದಸ್ಯರು ಕೂಡ ಆಗಿರುವಂಥ ಉಮಾಪತಿ ಶ್ರೀನಿವಾಸ್ ಗೌಡ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಲಗಡಿಕೊಪ್ಪ ಗ್ರಾಮ ಕರೆ ಒಕ್ಕಲಿಗ ಸಮುದಾಯದ ಭವನವಾದ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಉಮಾಪತಿ ಶ್ರೀನಿವಾಸ್ ಗೌಡ, ಜೈಲಿಗೆ ಹೋಗಿ ಬಂದವರು, ಇನ್ನೊಬ್ಬರಿಗೆ ತೊಂದರೆ ಕೊಡೋರು, ಎಚ್ಚರಿಕೆ ಕೊಡುವಂಥವ್ರು ನಶಿಸಿ ಹೋಗ್ತಾರೆ ಅಂತೇಳಿ ಹೇಳ್ತಾರೆ. ಮಾತನ್ನು ಮುಂದುವರಿಸಿ, ನಾನು ಯಾರಿಗೂ ಕೂಡ ಭಯಪಡುವಂಥ ವ್ಯಕ್ತಿ ಅಲ್ಲ ಅಂದಿದ್ದಾನೆ. ಉಮಾಪತಿಯವರ ಈ ಮಾತುಗಳು ದರ್ಶನ್ ಅವರಿಗೆ ನೇರವಾಗಿ ಕೊಟ್ಟಂತಹ ಅಥವಾ ದರ್ಶನ್ ವಿಚಾರವಾಗಿ ಉದ್ದೇಶಿಸಿ ಆಡಿದಂಥ ಮಾತುಗಳ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಾನು ಯಾರಿಗೂ ಕೂಡ ಭಯ ಪಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ದರ್ಶನ್ಗೆ ಹೇಳಿರುವಂಥ ಮಾತುಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದರೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀನಿ, ಅನೇಕ ತಕರಾರುಗಳನ್ನು ಎದುರಿಸಿದ್ದೀನಿ. ಸುಮಾರು ಜನ ಕೇಳ್ತಾನೆ ಇರ್ತಾರೆ, ನೀನು ದೊಡ್ಡವರನ್ನು ಎದುರು ಹಾಕ್ಕೊಂಡು ಏನು ಮಾಡ್ತೀಯಾ ಅಂತೇಳಿ. ಅದಕ್ಕೆ ನಾನು ಹೇಳೋದು, ನಾನು ಎದುರು ಹಾಕಿಕೊಳ್ಳೋದಲ್ಲ, ನನ್ನವರು ಎದುರು ಹಾಕಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಮಾಡೋ ಕೆಲಸ ಒಳ್ಳೆಯದಿದ್ದರೆ ನಾವು ಯಾರಿಗೂ ಕೂಡ ಭಯ ಪಡಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ನಾವು ಭಯ ಬೀಳಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವುದಕ್ಕೂ ಕೂಡ ಭಯ ಬೀಳಲಿಲ್ಲ, ನನ್ನ ಭಯ ಬೀಳಿಸುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸರಿಯಾದಂಥ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ, ಸಾಯೋವರೆಗೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ತೀನಿ. ಎಚ್ಚರಿಕೆಯಾಗಿ ಇರುವಂಥ ಬದುಕಲ್ಲ. ಬದುಕಿನಲ್ಲಿ ಎರಡು ರೀತಿಯಾದಂಥ ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದರೆ ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂಥವ್ರು, ಜೈಲಿಗೆ ಹೋಗಿ ಬಂದವರು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋರು ಅನ್ನುವಂಥ ಮಾತನ್ನು ಹೇಳ್ತಾ, ಎಚ್ಚರಿಕೆ ಕೊಡೋರಂಥವ್ರು ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಉಮಾಪತಿ ನೇರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆ ಮೂಲಕ ಹೆಸರನ್ನು ಹೇಳದೆ ನಟ ದರ್ಶನ್ಗೆ ಟಾಂಗ್ ಮೇಲೆ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ಬಂದಿರುವಂಥ ತೊಂದರೆಗೆ ನಾವು ಯಾವತ್ತೋ ಸುಸೈಡ್ ಮಾಡ್ಕೊಳ್ಬೇಕಾಗಿತ್ತು, ನಮಗೆ ಬಂದಿರುವಂಥ ತೊಂದರೆಗೆ ನಾವು ಯಾವತ್ತೋ ಜೀವವನ್ನು ತೆಗೆದುಕೊಳ್ಬೇಕಾಗಿತ್ತು.
ಆದರೆ ನಾವು ಯಾವುದಕ್ಕೂ ಕೂಡ ಭಯ ಪಡಲಿಲ್ಲ ಅಂತೇಳಿ ಉಮಾಪತಿ ಈ ಹಿಂದಿನ ಘಟನೆಯನ್ನು ನೆನಪಿಸಿಕೊಳ್ತಾರೆ. ನಟ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಇದೇ ಉಮಾಪತಿ ಶ್ರೀನಿವಾಸರು ಮಾಧ್ಯಮಗಳಲ್ಲಿ ದರ್ಶನ್ ಬಗ್ಗೆ ಸಾಕಷ್ಟು ಮಾತನಾಡಿದರು. ದರ್ಶನ್ ಅವಗುಣಗಳನ್ನು ಪಟ್ಟಿ ಮಾಡಿ ಹೇಳಿದರು. ದರ್ಶನ್ನಿಂದ ತಮಗೆ ಆದಂಥ ಕೆಟ್ಟ ಅನುಭವಗಳ ಪಟ್ಟಿಯನ್ನು ಕೂಡ ಮಾಡಿದರು. ಅವರ ಗೆಳೆಯರ ದುಷ್ಕೃತ್ಯಗಳ ಬಗ್ಗೆನೂ ಕೂಡ ಮಾತನಾಡಿದರು. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಟ ದರ್ಶನ್ ಈಗ ಜೈಲಿನಿಂದ ಹೊರಬಂದ ಬಳಿಕ ಉಮಾಪತಿಗೆ ಬೆದರಿಕೆಯನ್ನು ಹಾಕಿದ್ರ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನನ್ನು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಹಾಳಾಗುವಂತೆ ದರ್ಶನ್ ಕಂಪ್ಲೀಟಾಗಿ ಚೇಂಜ್ ಆಗುವಂತೆ ಮಾಡಿದ್ದು ದರ್ಶನ್ ಜೊತೆಗೆ ಇದ್ದಂತಹ ಕೆಲವೊಂದಷ್ಟು ಪುಡಾಂಗುಗಳು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಉಮಾಪತಿ ಶ್ರೀನಿವಾಸ್ ಗೌಡ ದರ್ಶನ್ಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಅಣ್ಣ ಅಂತಲೇ ದರ್ಶನ್ ಅವರನ್ನು ಬೋಧಿಸ್ತಿದ್ರು, ಗೌರವಿಸ್ತಿದ್ರು. ಇನ್ಫ್ಯಾಕ್ಟ್ ಉಮಾಪತಿಯವರ ಜೊತೆಗೆ ದರ್ಶನ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಉಮಾಪತಿ ದರ್ಶನ್ಗೆ ಹೆಗಲಾಗಿ ನಿಂತಿದ್ರು ಕೂಡ. ಆದರೆ ದರ್ಶನ್ ಜೊತೆಗಿದ್ದಂತಹವರ ಮಾತನ್ನು ಕೇಳಿ ಕಂಪ್ಲೀಟಾಗಿ ನಂಬಿ ಮೋಸ ಹೋಗಿಬಿಟ್ರು. ಒಂದು ವಿಚಾರದಲ್ಲಂತೂ ದರ್ಶನ್ನು ಇಲ್ಲಿ ಯಾಮಾರಿ ಬಿಟ್ಟರು ಅಂತಲೇ ಹೇಳ್ಬೋದು. ಅದೇ ಚೆಕ್ ವಿಚಾರದಲ್ಲಿ ಏನಿತ್ತು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಉಮಾಪತಿಗೆ ಪರಿಚಯ ಇರುವಂಥ ಒಬ್ಬ ಮಹಿಳೆ ದರ್ಶನ್ ಅವರ ಚೆಕ್ಕನ್ನು ಮಿಸ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಉಮಾಪತಿಯ ಕಾರಣಕರ್ತ ಅಂತ ಹೇಳಿಬಿಟ್ಟು ದರ್ಶನ್ ಜೊತೆಗಿದ್ದಂಥ ಕೆಲವರು ಚುಚ್ಚಿ ಕೊಡ್ತಾರೆ. ಯಾರಿಗೆ? ದರ್ಶನ್ಗೆ. ದರ್ಶನ್ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಇದನ್ನೇ ನಂಬಿ ಬಿಡ್ತಾರೆ. ವಾರ್ನಿಂಗನ್ನು ಕೂಡ ಕೊಡ್ತಾರೆ. ಸುಮ್ಮನೆ ಬಿಡುವಂಥ ಮಗ ನಾನಲ್ಲ ಅಂತಲೂ ಕೂಡ ಹೇಳ್ತಾರೆ. ಉಮಾಪತಿಯ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ, ದರ್ಶನ್ ಹೆಸರಲ್ಲಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ. ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ದರ್ಶನ್ ನನ್ನ ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲದೂ ಕೂಡ ಉಮಾಪತಿ ಗೊತ್ತಿತ್ತು, ಉಮಾಪತಿನೇ ಇದನ್ನು ಮಿಸ್ಯೂಸ್ ಮಾಡಿರೋದು, ಉಮಾಪತಿಯಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು. ಆನಂತರ ಆ ಮಹಿಳೆ ಉಮಾಪತಿ ಜೊತೆಗೆ ಕ್ಲೋಸ್ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಕೂಡ ಸಿಕ್ಕಿತ್ತು. ಇದೆಲ್ಲದರ ಬಳಿಕ ಉಮಾಪತಿ ಮತ್ತು ದರ್ಶನ್ ನಡುವೆ ದೊಡ್ಡ ಮಾತಿನ ಸಮರವೇ ನಡೆದಿತ್ತು. ಮಾತಿನ ಸಮರ ನಡೆದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಂತಿಮವಾಗಿ ಇದು ಎಲ್ಲೆಲ್ಲಿಗೂ ಹೋಗಿ ತಿರುಗಿ ಬಿದ್ದು ನಂತರ ಇಂದ್ರಜಿತ್ ಕೂಡ ಇವ್ರ ಬಗ್ಗೆ ಮಾತನಾಡುವಂತಾಗಿ, ಇಂದ್ರಜಿತ್ಗೆ ದರ್ಶನ್ ವಾರ್ನಿಂಗನ್ನು ಕೊಟ್ಟು ಪ್ರೇಮ್ ಬಗ್ಗೆ ಮಾತನಾಡುವಂತಾಗಿ, ಪ್ರೇಮ್ ನಂತರ ರಾಜಿ ಆದರು. ಬಟ್ ಇವತ್ತಿಗೆ ಇಂದ್ರಜಿತ್ತು ದೂರ ಆಗಿದ್ದಾರೆ, ಉಮಾಪತಿ ಶ್ರೀನಿವಾಸ್ ಕೂಡ ದೂರ ಆಗಿದ್ದಾರೆ. ದರ್ಶನ್ ಒಂದು ರೀತಿಯಲ್ಲಿ ಒಂಟಿಯಾಗಿದ್ದಾರೆ. ದರ್ಶನ್ ಅವರಿಂದ ಸಾಕಷ್ಟು ಜನ ದೂರ ಆಗೋದಕ್ಕೆ ಕಾರಣವೇ ಈ ಮಾತುಗಳಂತೂ ಕೂಡ ಹೇಳ್ಬೋದು. ನೇರವಾಗಿ ಹೇಳಬಹುದಾಗಿದ್ದಂಥ ಕೆಲವೊಂದು ವಿಚಾರಗಳನ್ನು ಸುತ್ತಿ ಬಳಸಿ ಹೇಳಬೇಕಾಗಿರೋಂಥ ವಿಚಾರಗಳನ್ನು ನೇರವಾಗಿ ಹೇಳುವಂಥದ್ದು, ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿಕೊಂಡೇ ಇಲ್ಲಿ ಈ ಹಂತಕ್ಕೆ ಬಂದಿರೋದು ಅನ್ನೋದರಲ್ಲಿ ಡೌಟೇ ಇಲ್ಲ. ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ದರ್ಶನ್ಗೆ ಇವತ್ತು ಅವ್ರು ಯಾರು ಕೂಡ ಬೇಕಾಗಿಯೂ ಕೂಡ ಇಲ್ಲ ಅಂಥೇಳಿ. ದರ್ಶನ್ಗೆ ಗೊತ್ತಿದೆ, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನನ್ನ ಸಮಯವನ್ನು ಅಥವಾ ನನ್ನ ಒಳ್ಳೆತನವನ್ನು ಉಪಯೋಗಿಸ್ಕೊಳ್ಳೋಕೆ ಬಂದವರು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟು ಇದೇ ಉಮಾಪತಿಯನ್ನು ದರ್ಶನ್ ಸಾಕಷ್ಟು ಗೌರವದಿಂದ ನೋಡ್ತಾಯಿದ್ರು. ನಿರ್ಮಾಪಕರು ಅಂತ ಹೇಳಿದ್ರೆ ದೇವರು ಅನ್ನೋ ರೀತಿಯಲ್ಲಿ ನೋಡ್ತಾಯಿದ್ರು. ನಿರ್ಮಾಪಕರೇ ಅಂತ ಹೇಳ್ಬಿಟ್ಟು ಗೌರವಿಸ್ತಾಯಿದ್ರು. ಆದರೆ ಕಾಲ ಕಳೆದಂತೆ, ಸನ್ನಿವೇಶಗಳು ಬದಲಾದಂತೆ ದರ್ಶನ್ ಉಮಾಪತಿಯನ್ನು ನೋಡುವಂಥ ರೀತಿಯ ಬದಲಾಗಿ ಹೋಯಿತು. ಉಮಾಪತಿಗೆ ಕೊಟ್ಟಂತಹ ವಾರ್ನಿಂಗ್ ಇದೆಯಲ್ಲ, ಬಹುಶಃ ಉಮಾಪತಿ ಅಲ್ಲದೆ ಬೇರೆ ಯಾರೇ ಆಗಿದ್ರೂ ಕೂಡ ಒಂದು ಕ್ಷಣ ಸ್ಟನ್ ಆಗಿ ಬಿಡ್ತಿದ್ರು. ಇವತ್ತಿಗೂ ಕೂಡ ಉಮಾಪತಿಗೆ ವಾರ್ನಿಂಗ್ ನಿಂತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಈ ಉಮಾಪತಿಯ ಮಾತುಗಳನ್ನು ಕೇಳಿದ್ರೆ ಗೊತ್ತಾಗ್ತಿದೆ. ಉಮಾಪತಿ ಬಿಲ್ಡಪ್ ತಗೊಳಕ್ಕೆ ಮತ್ತೆ ಸುಳ್ಳು ಹೇಳ್ತಿದ್ದಾರೋ ಅಥವಾ ಸತ್ಯನೋ ಗೊತ್ತಿಲ್ಲ. ಬಟ್ ಉಮಾಪತಿಯ ಮಾತುಗಳನ್ನು ಕೇಳ್ತಿದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಮೀಟ್ರ್ ಆಫ್ ಆಗಿದೆ ಉಮಾಪತಿಗೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಏನೇ ಭಯ ಇಲ್ಲ, ಏನೇ ಇದಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ದರ್ಶನ್ ಹೊರಗಡೆ ಬಂದ ಮೇಲೆ ಅಥವಾ ದರ್ಶನ್ ಹೊರಗಡೆ ಬಂದ ನಂತರ ದರ್ಶನ್ ಕೊಡಬೇಕಾಗಿರುವಂಥ ಸಂದೇಶವನ್ನು ಯಾರೋ ಸರಿಯಾಗಿ ಕೊಟ್ಟಿದ್ದಾರೆ ಅನ್ನೋದು ಕಟ್ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಇದು ಇಲ್ಲಿಗೆ ನಿಲ್ಲುತ್ತಾ? ದೇವರಣೆ ನಿಲ್ಲಲ್ಲ ಅಂತೇಳಿ ಸನ್ನಿವೇಶಗಳು ಹೇಳ್ತಿದ್ದಾವೆ. ಈಗಾಗಲೇ ಉಮಾಪತಿ ಆಡಿರುವಂಥ ಪ್ರತಿಯೊಂದು ಮಾತಿಗೂ ಕೂಡ ದರ್ಶನ್ ಕಡೆಯವರು ಕೌಂಟರ್ ಮೇಲೆ ಕೌಂಟರನ್ನು ಕೊಡ್ತಿದ್ದಾರೆ. ಉಮಾಪತಿ ಬಾಯಿ ಮುಚ್ಕೊಂಡು ಕೂರೋವರೆಗೂ ಕೂಡ ಸುಮ್ಮನೆ ಯಾರೂ ಕೂಡ ಬಿಟ್ಟಿಲ್ಲ. ಎಲ್ಲರೂ ಕೂಡ ಹೇಗೆ ತಾಗಬೇಕು, ಎಲ್ಲಿಂದ ತಾಗಬೇಕು, ಯಾವ ರೀತಿ ತಾಗಬೇಕು, ಪ್ರತಿಯೊಂದು ಕೂಡ ನೀಟಾಗಿ ಪ್ಲಾನ್ ಮಾಡಿ ತಾಗಿದ್ದಾರೆ. ಸೊ ದಟ್ಟು ಈಗ ಆಗಿರುವಂತಹ ಕೆಲವೊಂದಷ್ಟು ಘಟನೆಗಳನ್ನು ಬದಿಗಿಟ್ಟು ನೋಡೋದಾದರೆ ಮುಂದೆ ಇದು ಸರಿ ಹೋಗುತ್ತಾ ಅಂತೇಳಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರಿ ಹೋಗುವಂಥ ಲಕ್ಷಣ ಕಾಣಿಸ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಉಮಾಪತಿ ದರ್ಶನ್ ಬಗ್ಗೆ ಆಡಿರುವಂಥ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದಕ್ಕೆ ದರ್ಶನ್ ಯಾವ ರೀತಿ ಕೌಂಟ್ರ್ ಕೊಟ್ಟರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಧನ್ಯವಾದ.